ನಿಮ್ಮೆಲ್ಲರಿಗೂ ಮಾರ್ಗದರ್ಶನದ ನುಡಿಗಳನ್ನಾಡಿರುವ ಶ್ರೀ ಮಠದ ಷಟಸ್ಥಲ ಬ್ರಹ್ಮಿ ಸದ್ಧರ್ಮ ಶಿರೋಮಣಿ ಗುರುಕುಲ ಭೂಷಣ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಶ್ರೀಗಳವರ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಗವಹಿಸಿ ಪಾದ ಪೂಜೆಯನ್ನು ನೆರವೇರಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿರುವ ದಾನಯ್ಯ ಸ್ವಾಮಿ ಹಿರೇಮಠ ದಂಪತಿಗಳನ್ನು ಮೊದಲುಗೊಂಡು ಉಳಿದೆಲ್ಲ ಸೇವಾರ್ಥಿ ದಂಪತಿಗಳವರ ಇದೇ ಪವಿತ್ರವಾದ ಸಮಯದಲ್ಲಿ ಶಿವದೀಕ್ಷೆಯನ್ನು ಪಡೆದಂತ ಎಲ್ಲ ವಟುಗಳೇ, ಸಂಗೀತ ಕಲಾ ಬಳಗವೇ, ಆಗಮಿಸಿದ ಭಕ್ತ ಬಂಧುಗಳೇ, ಮಾತೆಯರೇ, ಪತ್ರಿಕಾ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳ ಸಿದ್ಧರು, ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ವೀರಶೈವ ಲಿಂಗಾಯತ ಪರಂಪರೆ ಇಂದು ನಿನ್ನೆ ಇದಲ್ಲ, ಸನಾತನವಾದ ಇತಿಹಾಸವನ್ನ ಹೊಂದಿರತಕ್ಕಂತಹ ಶ್ರೇಷ್ಠವಾದ ಪರಂಪರೆ. ಇದರ ಇತಿಹಾಸವನ್ನ ಅವಲೋಕನ ಮಾಡಿದರೆ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಯುಗ ಯುಗಗಳ ಇತಿಹಾಸ ಈ ಪರಂಪರೆಗಿದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗದೊಳಗೂ ಕೂಡ ಇದೆ. ಪರಮಾತ್ಮನ ಅಪ್ಪಣೆ ಮೇರೆಗೆ ಜಗದ್ಗುರು ಪಂಚಗಣಾಧೀಶ್ವರರು ಪಂಚಪೀಠಾಧೀಶ್ವರ ರೂಪದೊಳಗೆ ಈ ಜಗತ್ತಿನಲ್ಲಿ ಈ ಧರ್ಮವನ್ನ ಸಂಸ್ಥಾಪಿಸೋದಕ್ಕೆ ಅವತರಿಸಿದ್ರು ಅನ್ನುವಂಥದ್ದಕ್ಕೆ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಗಳು ಸಿಗುತ್ತವೆ. ಆದ್ರೆ ಕಲಿಯುಗದೊಳಗ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಅನೇಕ ನಾಗರಿಕತೆಗಳನ್ನು ನಾವು ನೋಡ್ತೀವಿ. ಗ್ರೀಕ್ ನಾಗರಿಕತೆ ಇರಬಹುದು, ಹಿಂದೂ ನಾಗರಿಕತೆ ಇರಬಹುದು, ಹರಪ್ಪ ಮೆಹಂಜದಾರ ನಾಗರಿಕತೆ ಇರಬಹುದು. ಇವೆಲ್ಲವುಗಳನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಉತ್ಖನನವನ್ನ ಮಾಡ್ತಾರೆ. ಸರ್ ಜಾನ್ ಮಾರ್ಷಲ್ ಅನ್ನುವಂತ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್, ಉತ್ಖನನ ಶಾಸ್ತ್ರಜ್ಞ, ಹರಪ್ಪ ಮೆಹಂಜೋದಾರೋ ನಾಗರಿಕತೆಯನ್ನು ಉತ್ಖನನ ಮಾಡಬೇಕಾದ್ರೆ ಅಚ್ಚರಿಯ ಅನೇಕ ಸಂಗತಿಗಳು ಬೆಳಕಿಗೆ ಬರ್ತವೆ, ವಸ್ತುಗಳು ಪ್ರಾಪ್ತ ಆಗ್ತವೆ. ನಿಮಗೆ ನೆನಪಿರಲಿ, ಇವಾಗ ಏನು ಗುರುಗಳು ಕೊಟ್ಟಂತ ಲಿಂಗವನ್ನ ಎದೆಯ ಮಧ್ಯದಲ್ಲಿ ಧರಿಸ್ತಿರಲ್ಲ, ಅದೇ 1000 ಲಕ್ಷ ಲಿಂಗಗಳು ಆ ಹರಪ್ಪ ಮೆಹಂಜದಾರ ನಾಗರಿಕತೆಯೊಳಗೆ ಪ್ರಾಪ್ತ ಆಗ್ತವೆ. ಅಷ್ಟೇ ಅಲ್ಲ, ಅಲ್ಲಿ ಲಕ್ಷಾಂತರ ಜನರ ಸಮಾಧಿಗಳು ಪ್ರಾಪ್ತ ಆಗ್ತವೆ, ಸಿಗ್ತವೆ. ಸಾಮಾನ್ಯವಾಗಿ ನಿಮಗೆ ಗೊತ್ತದ, ಬೇರೆ ಬೇರೆ ಧರ್ಮಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಪದ್ಧತಿಗೆ ಅನುಸಾರವಾಗಿ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ಆದ್ರೆ ವೀರಶೈವ ಪರಂಪರೆಯೊಳಗ ಶಿವನಿಂದ ಬಂದಂತ ಈ ಶರೀರ ಶಿವನಲ್ಲಿಯೇ ಮತ್ತೆ ಮುಕ್ತಿಯನ್ನು ಪಡ್ಕೋಬೇಕು, ಆತನಲ್ಲಿಯೇ ಅದು ಒಂದಾಗಬೇಕು ಅನ್ನುವಂತ ಕಾರಣಕ್ಕಾಗಿ ಅಷ್ಟಾವರಣಗಳ ಒಂದು ಲೇಪಿತವಾಗಿರ್ತಕ್ಕಂಥ ಅದ್ಭುತವಾದ ಸಮಾಧಿಯನ್ನ ಮಾಡಿ, ಒಂದು ತ್ರಿಭುಜದ ಗೂಡನ್ನ ಮಾಡಿ ಭಸ್ಮ ಸಮಾಧಿಯನ್ನ ಮಾಡತಕ್ಕಂಥ ಪದ್ಧತಿ ಇರತಕ್ಕಂಥದ್ದು. ಜೊತೆಗೆ ನಿಮಗ್ ಗೊತ್ತದ, ನೀವು ಗಳಿಸಿದ್ದೇನು ಬರಂಗಿಲ್ಲ,
ಕೊನೆಗೆ ನೀವು ಹಾಕೊಂಡಂತ ಎಲ್ಲವನ್ನೂ ಕಸ್ಕೋತಾರ, ತೆಗಿತಾರ. ಆದ್ರೆ ಕೊನೆಗೆ ಬರೋದು ಯಾವುದು? ಗುರು ಕೊಟ್ಟಂತ ಲಿಂಗ ಒಂದೇ ನಿಮ್ಮ ಜೊತೆಗೆ ಬರೋದು. ಅದು ಒಂದು ಮಾತ್ರ ಬಿಡ್ತಾರೆ ನಿಮ್ಮ ಮೈಯೊಳಗೆ. ಕೆಲವು ಕಡೆಗೆ ಅದನ್ನ ಹೃದಯ ಮಧ್ಯದಲ್ಲೇ ಹಾಗೆ ಬಿಡುವಂತ ವ್ಯವಸ್ಥೆ ಅದ. ಇನ್ನು ಕೆಲವು ಕಡೆಗೆ ರಟ್ಟೆ ಕಟ್ತಾರೆ, ಎಡಗಡೆ ಭಾಗದ ರಟ್ಟೆ ಕಟ್ತಾರೆ. ಇನ್ನು ಕೆಲವು ಕಡೆ ತಲೆ ಮೇಲೆ ಇಡುವಂತ ಪದ್ಧತಿ ಇದೆ. ಇನ್ನು ಕೆಲವು ಕಡೆಗೆ ಬಾಯೊಳಗೆ ಲಿಂಗವನ್ನ ಹಾಕಿ ಸಮಾಧಿ ಮಾಡತಕ್ಕಂಥ ಪದ್ಧತಿಗಳದಾವೆ. ಏನೇ ಇದ್ರೂ ಅದು ಲಿಂಗದ ಜೊತೆಗೆ ಶರೀರ ಹೋಗ್ಬೇಕು, ಲಿಂಗ ಐಕ್ಯ ಆಗಬೇಕು. ಶಬ್ದ ನೋಡಿ, ಹುಟ್ಟೋದು ಲಿಂಗ ಉದ್ಭವ, ಮರಣ ಆಗೋದು ಲಿಂಗ ಐಕ್ಯ. ಇದು ನಮ್ಮ ಪದ್ಧತಿಯ, ನಮ್ಮ ಪರಂಪರೆ ಪದ್ಧತಿ. ಆಶ್ಚರ್ಯ, ಯಾವ ರೀತಿಯಾಗಿ ಈಗ ನಮ್ಮ ವೀರಶೈವ ಲಿಂಗಾಯತರ ಸಂಸ್ಕಾರ ಹೇಗೆ ಮಾಡ್ತಾರೆ? ಉತ್ತರ ದಿಕ್ಕಿಗೆ ಮುಖವಾಗಿ ದಕ್ಷಿಣ ದಿಕ್ಕಿಗೆ ಬೆನ್ನು ಮಾಡಿ ಒಂದು ಗೂಡು ನಿರ್ಮಾಣ ಮಾಡಿ ಅಲ್ಲಿ ಸಮಾಧಿ ಮಾಡತಕ್ಕಂಥದ್ದು. ಇಂತಹ ಸಾವಿರ ಸಾವಿರ ಸಮಾಧಿಗಳು ಎಲ್ಲಿ ಸಿಗ್ತಾವ ಅಂದ್ರೆ ಹರಪ್ಪ ಮೆಹಂಜೋದಾರದೊಳಗೆ ಸಿಗ್ತವೆ. ಆ ಎಲ್ಲ ಕೂತಂತ ಭಂಗಿಯೊಳಗಿರ್ತಕ್ಕಂಥ ಅಸ್ಥಿ ಪಂಜರದ ಕೊರಳ ಮಧ್ಯದಲ್ಲಿ ಏನು ಸಿಗುತ್ತದೆ ಅಂದ್ರೆ ಲಿಂಗ ಸಿಗುತ್ತದ, ಲಿಂಗ ಸಿಗುತ್ತದೆ. ಇದೆಲ್ಲವನ್ನು ಅಧ್ಯಯನ ಮಾಡಿದ ಸರ್ ಜಾನ್ ಮಾರ್ಷಲ್ ಬರೀತಾನೆ, ಹರಪ್ಪ ಮೆಹಂಜೋದಾರ ನಾಗರಿಕತೆ ಕಮ್ಮಿ ಅಂದ್ರೂ ಕೂಡ 7 ರಿಂದ 10,000 ವರ್ಷ ಪುರಾತನವಾದದ್ದು. ನೆನ್ಪಿಟ್ಕೊಳ್ಳಿ, ಇದು ಐತಿಹಾಸಿಕವಾಗಿ ನಾವು ಹೇಳೋದು. ಆದ್ರೆ ಪರಂಪರೆ ಯುಗಗಳಿಂದ ಐತಿದು. ಅದನ್ನು ಒಪ್ಪದೇ ಇರೋರಿಗೆ ಆಧಾರ ಬೇಕಲ್ಲ, ಅದಕ್ಕೆ ಇದನ್ನ ಹೇಳಕತ್ತೀವಿ. ಅವ ಹೇಳ್ತಾನೆ 7 ರಿಂದ 10,000 ವರ್ಷ ಆ ಪರಂಪರೆ, ಆ ಹರಪ್ಪ ಮೆಹಂಜೋದಾರ ನಾಗರಿಕತೆ 10,000 ವರ್ಷ ಪುರಾತನ ಆದ್ರೆ ವೀರಶೈವ ಲಿಂಗಾಯತ ಪರಂಪರೆಯು ಕೂಡ ಅಷ್ಟೇ ಪುರಾತನ ಅನ್ನುವಂಥದ್ದನ್ನ ನಿರ್ವಿವಾದವಾಗಿ, ವಾದವಿಲ್ಲದೆ ಅದನ್ನು ಒಪ್ಪಬೇಕಾಗ್ತದ. ಅಂದ್ರೆ ಈ ಪ್ರಪಂಚದ ಅತ್ಯಂತ ಪುರಾತನ ಪರಂಪರೆಯ ಹರಿಕಾರರು ಯಾರು? ನಾವು ಅನ್ನುವಂಥದ್ದನ್ನು ನೀವು ನೆನಪಿಟ್ಕೋಬೇಕು. ಯಾರು? ವೀರಶೈವ ಲಿಂಗಾಯತರು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ದೀಕ್ಷೆ ಮಾಡ್ಬೇಕು. ಈಗ ಮಾಡಿದ್ರೆ ದೀಕ್ಷೆ ಪದ್ಧತಿ ಪರಂಪರೆಗಳದಾವ. ಅದಕ್ಕ ಅಲ್ಲಲ್ಲಿ ಮಠಗಳು ಇಟ್ಟು ಅದಕ್ಕೊಬ್ಬರು ಗುರುಗಳು ಇಟ್ಟು ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗ್ರಪ್ಪ ಅಂತ ಇನ್ಸ್ಪೆಕ್ಟರ್ ಇದ್ದಂಗ ಅವ್ರು. ಒಬ್ಬ ತಾಯಿ ಗರ್ಭ ಧರಿಸ್ತಾಳಲ್ಲ, ಆ ಗರ್ಭ ಧರಿಸಿದ 8ನೇ ತಿಂಗಳಿನಲ್ಲಿಯೇ ಮೊದಲನೇ ಲಿಂಗಧಾರಣೆ ಆಗಬೇಕು ಗರ್ಭಕ್ಕೆ. ನೆನ್ಪಿಟ್ಕೊಳ್ಳಿ. ಬಹಳ ಜನ ನಮ್ಮ ಮಕ್ಕಳು ಹಾದಿ ತಪ್ತಾರ್ರಿ, ನಮಗೆ ಎದುರು ಮಾತಾಡ್ತಾರ್ರಿ, ನಾವ್ ಹೇಳ್ದಂಗೆ ಕೇಳಂಗಿಲ್ಲ ಅಂತಿರ್ತೀರಿ. ನೀವು ಅವರಿಗೆ ಕೊಡುವಂತ ಸಂಸ್ಕಾರದ ವ್ಯವಸ್ಥೆಯೊಳಗೆ ಎಡವಿದ ಕಾರಣಕ್ಕಾಗಿ, ತಪ್ಪಿದ ಕಾರಣಕ್ಕಾಗಿ ಅವರು ತಪ್ಪಿದ್ದಾರೆ. ಅವರು ತಪ್ಪಿಲ್ಲದು. ಸಂಸ್ಕಾರಗಳನ್ನ ಆಯಾಯ ವಯಸ್ಸಿನೊಳಗ ಯೋಗ್ಯ ಗುರುಗಳಿಂದ ನೀವು ಕೊಡಿಸಿದ್ದೆ ಆದ್ರೆ ಯಾವ ಮಕ್ಕಳು ಹಾದಿ ತಪ್ಪಂಗಿಲ್ಲ. ನೆನಪಿಟ್ಕೊಳ್ಳಿ, ಸರಿಯಾಗಿ ನಡ್ಕೋಬೇಕು. ನಾವೇನನ್ನ ಬಿತ್ತಿದ್ದೀವಿ, ನಾವೇನನ್ನ ಬೀಜ ಬಿತ್ತಿರ್ತೀವಿ ಅದೇ ತಾನೇ ಬರೋದು. ರಾಗಿ ಬಿತ್ತಿ ಜೋಳ ಬೆಳೆಯೋಕ್ ಬರೋದಿಲ್ಲ. ಜೋಳ ಬಿತ್ತಿ ರಾಗಿ ಹೆಂಗ್ ಬರ್ತದ? ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಗಿಡನೇ ಹುಟ್ಟುತ್ತದ, ಮಾವಿನ ಗಿಡ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಸ್ಕಾರದ ಬೀಜ ನೀವು ಬಿತ್ತಿದ್ರಿ ಅಂದ್ರೆ ಸಂಸ್ಕಾರದ ಗಿಡನೇ ಹುಟ್ಟುತ್ತದ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ಮೊದಲನೇ ದೀಕ್ಷೆ ಯಾವಾಗ ಮಾಡಿಸ್ಬೇಕು? ಯಾವಾಗ ಮಾಡಿಸ್ಬೇಕು? ಇಲ್ಲಿವರೆಗೂ ಆಗಿದ್ದಾಗುವತ್ತು. ಇನ್ನು ಮೇಲಾರ ಮಾಡಿಸ್ತೀರಾ? ಅದು ಸೊಸೆ ಇರ್ಬೋದು, ಮಗಳಿರ್ಬೋದು, ಯಾರೇ ಇರ್ಬೋದು. ನಿಮ್ ಮನೆಯೊಳಗ ಗರ್ಭ ಧರಿಸಿದ ಹೆಣ್ಣು 8ನೇ ತಿಂಗಳಾಯ್ತಂದ್ರೆ ಮಠಕ್ಕೆ ಕರ್ಕೊಂಬಂದು ಅಜ್ಜವರ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ರಿ ಅಂತ ಕೇಳುವಂತ ಅಧಿಕಾರ ನಿಮಗದ, ಕೊಡೋ ಅಧಿಕಾರ ಅವ್ರಿಗದ. ಮೊದಲನೇ ದೀಕ್ಷಾ 8ನೇ ತಿಂಗಳಿನೆಲ್ಲ ಆಗ್ಬೇಕು. ಯಾಕೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ನೋಡ್ರಿ, ವಿಚಾರ ಮಾಡ್ರಿ. ಎಂತ ಅದ್ಭುತವಾದ ಸಂಸ್ಕಾರ ಇದು. ಯಾವ ಧರ್ಮದಲ್ಲೂ ಮಗು ಹುಟ್ಟೋದಕ್ಕಿಂತ ಮುಂಚೆ ಸಂಸ್ಕಾರಗಳಿಲ್ಲ. ಕೇವಲ ವೀರಶೈವ ಪರಂಪರೆಯೊಳಗದ, ವೀರಶೈವ ಪರಂಪರೆಯೊಳಗದ. ಬಹಳ ಜನ ಕೇಳ್ಬೋದು, ಯಾಕೆ ಮಾಡ್ತಾರೆ? 8ನೇ ತಿಂಗಳ ಮಾಡಿದ್ರೆ ಏನು ಸಿಗ್ತದ, ಏನು ಫಲ ಸಿಗ್ತದ? ಇವತ್ತು ಸೈನ್ಸ್ ಹೇಳ್ತದ, ಮಗುವಿನ ಸಂಪೂರ್ಣವಾದ ಶರೀರದ ಬೆಳವಣಿಗೆ ಆಗಿರುತ್ತದ, ಮೆದುಳಿನ ಚಿಂತನೆಗಳ ಪ್ರಾರಂಭ ಆಗ್ತವೆ,
ಮಾನಸಿಕವಾದಂತ ಆಲೋಚನೆಗಳು ಪ್ರಾರಂಭ ಆಗ್ತವ. ಹೊರ ಜಗತ್ತಿನ ತಾಯಿಯ ಆಲೋಚನೆಗಳ ಪ್ರಭಾವ ಮಗುವಿನ ಮೇಲೆ ಆಗ್ತದ. ಇದೆಲ್ಲವನ್ನು ಹೇಳ್ತಾರೆ. ಹಾಗಾದ್ರೆ 8ನೇ ತಿಂಗಳಿಂದ ನಮ್ಮ ಹಿರಿಯರು ಆಯ್ಕೆ ಮಾಡ್ಕೊಂಡ್ರಲ್ಲ. ಇವತ್ತು ಸೈನ್ಸ್ ಹೇಳ್ತದ, ಆದ್ರೆ ಯಾವ ಸಂದರ್ಭದೊಳಗೆ ಯುಗಗಳ ಮುಂಚೆನೆ 8ನೇ ತಿಂಗಳಿನಲ್ಲೇ ಇದನ್ನು ಉಪದೇಶ ಮಾಡಬೇಕು ಅನ್ನುವಂತಹ ಆಯ್ಕೆಯನ್ನ ನಮ್ಮ ಹಿರಿಯರು ಮಾಡಿದ್ರಲ್ಲ. ಎಂತ ಅದ್ಭುತವಾದ ಅವತ್ತು ಕೂಡ ಬಲ್ಲವರು ಆಗಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಅಭಿಮನ್ಯು ಗೊತ್ತಲ್ಲ ನಿಮಗೆ? ಯಾರು ಅಭಿಮನ್ಯು? ಯಾರು? ಜೋರಾಗಿ ಹೇಳ್ರಿ. ಇವಾಗ ಹೇಳಿ ನಿಮ್ಮ ಮಕ್ಕಳು ಕತ್ತಿ ಬೇರೆ ಹಾಕತ್ತ. ಧಾರಾವಾಹಿಗಳು ಕರೆಕ್ಟ್ ಆಗಿ ಹೇಳ್ತೀರಿ. 7ಕ್ಕೆ ಯಾವ್ದು ಬರ್ತದ, 8:30ಗೆ ಯಾವ್ದು ಬರ್ತದ, ಅವೆಲ್ಲ ಪ್ರಿಂಟ್ ಒತ್ತಿದಂಗಿರ್ತಾವ. ಮತ್ ನಿನ್ನೇನ್ ನಡೆದದ ಅದನ್ನ ಹೇಳ್ರಿ, ಕ್ಲೀನ್ ಆಗಿ ಹೇಳ್ತೀರಿ. ಅಭಿಮನ್ಯು ಯಾರು? ಅರ್ಜುನನ ಮಗ. ಅರ್ಜುನನ ಮಗ. ಅಭಿಮನ್ಯುವಿನ ತಾಯಿ ಯಾರು? ಯಾರು? ಜೋರಾಗಿ ಹೇಳಂತೀರಿ. ಸುಭದ್ರಾ. ಸುಭದ್ರಾ ಯಾರು? ಶ್ರೀಕೃಷ್ಣ ಪರಮಾತ್ಮನ ತಂಗಿರಿ. ತಂಗಿ. ಆಕೆ ತುಂಬ ಗರ್ಭಿಣಿ, 8ನೇ ತಿಂಗಳು. ಶ್ರೀಕೃಷ್ಣ ಪರಮಾತ್ಮ ಅಣ್ಣ ದ್ವಾರಕೆಗೆ ಸುಭದ್ರೆಯನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾನೆ. ರಥದೊಳಗೆ ಕೂಡಿಸ್ತಾನೆ, ಕರ್ಕೊಂಡು ಹೋಗ್ತಾನೆ. ಮಾರ್ಗದೊಳಗೆ ಆಕೆಗೆ ಪ್ರಯಾಣದ ಆಯಾಸ ಆಗಬಾರದು ಅಂತ ಹೇಳಿ ಚಕ್ರ ವ್ಯೂಹದ ಕಥೆಯನ್ನ ಸುಭದ್ರೆಗೆ ಉಪದೇಶ ಮಾಡ್ತಾನೆ. ಯಾವ ಕತೆ? ಚಕ್ರವ್ಯೂಹದ ಕತೆ. ಚಕ್ರವ್ಯೂಹ ಅಂದ್ರೆ ನಿಮಗೆ ಗೊತ್ತಿರಲಿ, ಒಂದು ಸಾರಿ ಯಾರಾದ್ರೂ ಅದ್ರ ಒಳಗ್ ಹೋದ್ರು ಅಂದ್ರೆ ವಾಪಸ್ ಜೀವಂತ ಬರೋದಕ್ಕೆ ಸಾಧ್ಯವೇ ಇಲ್ಲ. 1,21,000 ಪದಾತಿ ದಳ, 1,21,000 ಬರ್ಚಿ ದಳ, 1,21,000 ಕತ್ತಿ ದಳ, 1,21,000 ಅಶ್ವದಳ, 1,21,000 ಆನೆ ದಳ. ಇದೆಲ್ಲವನ್ನ ಕೂಡಿಸಿ ರಚಿಸಿದ ಒಂದು ವ್ಯೂಹವೇ ಚಕ್ರವ್ಯೂಹ. ಇದು ಮುಂದೆ ಕತೆ ಆಗ್ತದೆ. ಆದ್ರೆ ಇದನ್ನ ಹೆಂಗ ಪ್ರವೇಶ ಮಾಡಬೇಕು, ವೈರಿಗಳನ್ನ ಹ್ಯಾಕ್ ಸದಿಬಡಿಬೇಕು, ಅವ್ರನ್ನೆಲ್ಲ ಹ್ಯಾಕ್ ಕೊಲ್ಲಬೇಕು ಅನ್ನುವಂಥದ್ದನ್ನ ಕತೆ ಹೇಳ್ತಾ ಹೋಗ್ತಾನೆ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ. ಯಾರಾದ್ರೂ ಏನಾದ್ರೂ ಹೇಳ್ತಿದ್ರೆ ಮುಂದಿದ್ದವ್ರು ಹೂ ಗುಟ್ಟಬೇಕು. ಹೂ ಅಂದ್ರೆ ಕತೆ ಮುಂದೆ ಹೋಗ್ತದೆ. ಸುಭದ್ರೆ ಹೂ ಅಂತಿದ್ಲು, ಕತೆ ಮುಂದೆ ಹೋಗ್ತಿತ್ತು. ಸ್ವಲ್ಪ ತಿರುಗಿ ನೋಡ್ತಾನೆ, ಅರ್ಧ ಕತಿ ಆಗಿರ್ತದ. ಚಕ್ರವ್ಯೂಹನ ಹೇಗೆ ಭೇದಿಸ್ಬೇಕು, ಹೇಗೆ ಹೋಗ್ಬೇಕೆಲ್ಲ ಹೇಳಿರ್ತಾನ. ಅರ್ಧದವರೆಗೆ ಬಂದು ನಿಂತಿರ್ತದ. ಹೂ ಅನ್ನುವಂತ ಶಬ್ದದೊಳಗ ಸ್ವಲ್ಪ ಬದಲಾವಣೆ ಕಾಣುತ್ತದ. ಶ್ರೀಕೃಷ್ಣ ಪರಮಾತ್ಮ ತಿರುಗಿ ನೋಡ್ತಾನ. ಸುಭದ್ರೆ ಗಾಢ ನಿದ್ರೆಯೊಳಗಿರ್ತಾಳ. ಆದ್ರ ಹೂ ಗುಟ್ಟುವ ಶಬ್ದ ಮಾತ್ರ ಕೇಳ್ತಿರ್ತದ. ಆ ಹೂ ಗುಟ್ಟುವ ಶಬ್ದ ಯಾರದು? ಅರ್ಜುನ. ಸುಭದ್ರೆಯ ಹೊಟ್ಟೆಯೊಳಗಿರುವಂತ ಅಭಿಮನ್ಯು. ಕತೆ ಅಲ್ಲಿ ನಿಲ್ಲಿಸ್ಬಿಡ್ತಾನ. ಅರ್ಧಕ್ಕ ಶ್ರೀಕೃಷ್ಣ ಪರಮಾತ್ಮ ನಿಲ್ಲಿಸ್ಬಿಡ್ತಾನೆ. ಇದು ಭಗವಂತನ ಲೀಲೆ. ಮುಂದೆ ಮಹಾಭಾರತದ ಯುದ್ಧ 18 ದಿವಸ ನಡೀತದೆ. 16ನೇ ದಿವಸ ದ್ರೋಣಾಚಾರ್ಯ, ಅಶ್ವತ್ಥಾಮ, ಪರಶುರಾಮ ಮುಂತಾದವರೆಲ್ಲ ಸೇರಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ. ಇವತ್ತು ಒಬ್ಬ ಪಾಂಡವನ ತಲೆ ತೆಗೆದೇ ತೆಗಿತೀವಿ. ಚಕ್ರವ್ಯೂಹನ ರಚನೆ ಮಾಡ್ತಾರೆ. ಆಗಲೇ ಹೇಳಿದ್ವಲ್ಲ, ಆ ತರದ ಚಕ್ರವ್ಯೂಹನ ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹದ ಎಲ್ಲ ವಿದ್ಯೆ ಗೊತ್ತಿರೋದು ಇಬ್ಬರಿಗೆ ಗೊತ್ತಿತ್ತು. ಒಬ್ಬ ಪರಮಾತ್ಮ ಕೃಷ್ಣನಿಗೆ, ಇನ್ನೊಬ್ಬ ಅವನ ಶಿಷ್ಯ ಯಾರು? ಮಧ್ಯಮ ಪಾಂಡವ ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಅವತ್ತು ಕೃಷ್ಣ ಪರಮಾತ್ಮನೂ ಸಿಗಂಗಿಲ್ಲ ಯುದ್ಧ ಮಾಡೋದಕ್ಕೆ, ಅರ್ಜುನನು ಲಭ್ಯ ಇರಂಗಿಲ್ಲ. ಇಬ್ರು ಇಲ್ಲ. ಪಂಚ ಪಾಂಡವರು ಯಾರೂ ಇರೋದಿಲ್ಲ. ಎಲ್ಲರೂ ಚಿಂತೆ ಮಾಡ್ತಾರ, ಹ್ಯಾಂಗಪ್ಪ ಯುದ್ಧವನ್ನ ಎದುರಿಸೋದು, ಇವತ್ತಿನ ಯುದ್ಧವನ್ನ ಯಾರು ನೇತೃತ್ವ ವಹಿಸ್ತಾರ, ಇದನ್ನ ಯಾರು ನಡೆಸ್ತಾರ ಅನ್ನುವಂತ ಚಿಂತೆ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಎದ್ದು ಬಂದು ಮುಂದೆ ಇಟ್ಕೊಂಡು ಹೇಳ್ತಾನಂತ, ನನಗ ಚಕ್ರವ್ಯೂಹನ ಭೇದಿಸುವಂತ ವಿದ್ಯೆ ಗೊತ್ತದ, ನಾನು ಇವತ್ತು ಸೇನೆಯನ್ನ ಮುನ್ನಡೆಸ್ತೀನಿ, ನಾನು ಹೋಗ್ತೀನಿ ಅಂತ ಹೇಳ್ತಾನಂತ. ಯಾರು ಅಂದ್ರೆ ಅವನೇ ಅಭಿಮನ್ಯು. ಅವಾಗ ಎಲ್ಲಾರು ಕೇಳ್ತಾರ, ಇದು ಗೊತ್ತಿರೋದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬಿಟ್ರೆ, ನಿಮ್ಮ ಅಪ್ಪ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ, ನಿನಗೆ ಹ್ಯಾಕ್ ಗೊತ್ತಾಯ್ತು ಅಂದ್ರೆ ಅವಾಗ ಅವ ಅಂತಾನಂತ, ನಾನು ನನ್ನ ತಾಯಿಯ ಹೊಟ್ಟೆಯೊಳಗಿರ್ಬೇಕಾದ್ರೆ 8ನೇ ತಿಂಗಳಿನೊಳಗ ಶ್ರೀಕೃಷ್ಣ ಪರಮಾತ್ಮ ನನಗೆ ಉಪದೇಶ ಮಾಡಿದ್ದ ಅನ್ನುವಂತ ಮಾತನ್ನ ಅಭಿಮನ್ಯು ಹೇಳ್ತಾನ. ಯಾಕೆ ಉಪದೇಶ ಮಾಡಿಸ್ಕೋಬೇಕು, ಯಾಕೆ ಲಿಂಗಧಾರಣೆ ಮಾಡಿಸ್ಕೋಬೇಕು ಗೊತ್ತಾಗ್ತಿಲ್ಲ. ಅದರ ಪರಿಣಾಮ ಏನಾಗ್ತದ, ಅದರ ಪ್ರಭಾವ ಏನಾಗ್ತದ? 8ನೇ ಮಾಸದಲ್ಲಿ ಬಿತ್ತಿದ ಬೀಜ
ನಿಮಗೆ ವಂಶದ ಕೀರ್ತಿಯನ್ನು ಬೆಳಗುವಂತ ಶ್ರೇಷ್ಠ ಸಂತಾನ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರಾಪ್ತ ಆಗ್ತದ. ಹುಟ್ಟುವಂತ ಮಗು ಕೇವಲ ಅಂಗರೂಪಿಯಾಗಿ ಹುಟ್ಟೋದಿಲ್ಲ, ಲಿಂಗರೂಪಿಯಾಗಿ ಹುಟ್ಟುತ್ತದೆ. ಹುಟ್ಟುವಂತ ಮಗು ಕೇವಲ ಮಾಂಸಪಿಂಡವಾಗಿ ಹುಟ್ಟೋದಿಲ್ಲ, ಮಂತ್ರಪಿಂಡವಾಗಿ ಹುಟ್ಟುತ್ತದೆ. ಹುಟ್ಟುವಂತ ಮಗು ಕೇವಲ ಶಿಶುವಾಗಿ ಹುಟ್ಟೋದಿಲ್ಲ, ನಿಜ ವೀರಶೈವನಾಗಿ ನಿಜ ಲಿಂಗಾಯತನಾಗಿ ಈ ಜಗತ್ತಿಗೆ ಪ್ರವೇಶ ಮಾಡತಕ್ಕಂಥ, ಲಿಂಗ ಧಾರಣೆಯ ಮುಖಾಂತರವಾಗಿ ಈ ಜಗತ್ತನ್ನ ಪ್ರವೇಶ ಮಾಡತಕ್ಕಂತಹ ನಿಜ ವೀರಶೈವನಾಗಿ ನಿಮ್ಮ ಮನೆತನಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಜನನ ತಾಳಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನ್ ಕೊಡಬೇಕು? ಜನ್ಮ ಪೂರ್ವದ 8ನೇ ಮಾಸದ ಸಂಸ್ಕಾರವನ್ನ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರು ಮೊದಲನೇ ದೀಕ್ಷೆಯನ್ನ 8ನೇ ಮಾಸದಲ್ಲಿ ಕಡ್ಡಾಯವಾಗಿ, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ನಿಮಗ್ ವಾಪಸ್ ಅವರು ಚೆನ್ನಾಗಿ ನೋಡ್ಕೋಬೇಕಪ್ಪ, ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದಪ್ಪ ಅಂದ್ರೆ ಸಂಸ್ಕಾರಗಳನ್ನ ಚೆನ್ನಾಗಿ ನೀವು ಕೊಡುವಂತದ್ದನ್ನ ಕಲಿಬೇಕು. ಇನ್ನ ಲಿಂಗ ಧಾರಣೆ ಮಾಡೋದ್ರಿಂದ ಏನು ಸಿಗ್ತದ, ಲಿಂಗ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನ ಮೊದಲು ತಿಳ್ಕೋಬೇಕು. ಸಿದ್ಧಾಂತ ಶಿಖಾಮಣಿ ವೀರಶೈವರ ಧರ್ಮ ಗ್ರಂಥ ಅದರೊಳಗೆ ಹೇಳ್ತಾರೆ, ಲಯಂ ಗಚ್ಚತಿ ಯತ್ರೈವ ಜಗದೇತ ಚರಾಚರಂ ಪುನಃ ಪುನಃ ಸಮತ್ಪತ್ತಿಂ ತಲ್ಲಿಂಗಂ ಬ್ರಹ್ಮಶಾಶ್ವತಂ. ಯಾವುದು ಎಲ್ಲಿಂದ ಹುಟ್ಟಲ್ಪಟ್ಟಿದೆಯೋ, ಯಾವುದು ಮತ್ತೆ ಅಲ್ಲಿಯೇ ಅಂತ್ಯವಾಗುವುದು, ಭಗವಂತನಿಂದ ಬಂದಂತ ಈ ವಸ್ತು ಚರಾಚರ ಚೈತನ್ಯ ವಸ್ತು ಮತ್ತೆ ಭಗವಂತನಲ್ಲಿಯೇ ಸಮರ್ಪಣೆ ಆಗತಕ್ಕಂಥದ್ದಿದೆಯೋ, ಆದಿ ಇಲ್ಲದ ಅಂತ್ಯವಿಲ್ಲದ ಅನಾದಿ ಬ್ರಹ್ಮ ಚೈತನ್ಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಜಗತ್ತನ್ನೇ ಬೆಳಗುವಂತಹ ಶರೀರವನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಶರೀರವನ್ನ ಮಂದಿರ ಮಾಡುವಂತ, ಗುಡಿ ಮಾಡುವಂತ, ದೇವಸ್ಥಾನ ಮಾಡುವಂತ ಶಕ್ತಿ ಇರುವಂತದ್ದಕ್ಕೆ ಲಿಂಗ ಲಿಂಗ ಅಂತ ಕರೀತಾರೆ. ಅದು ಶಾಶ್ವತವಾಗಿರತಕ್ಕಂಥದ್ದು, ಅದಕ್ಕೆ ಅಂತ್ಯ ಇಲ್ಲ, ಆದಿ ಇಲ್ಲ. ಅದಕ್ಕೆ ಭಗವಂತನೇ ನಮಗಾಗಿ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ರಹದಾರಿ, ಲೈಸೆನ್ಸ್. ಅದು ಯಾವ ರೀತಿ ಲೈಸೆನ್ಸ್ ಅಂದ್ರೆ, ನೀವೆಲ್ಲ 2 ವೀಲರ್ ತಗೋತೀರಿ, 4 ವೀಲರ್ ತಗೋತೀರಿ. ಗಾಡಿ ತಂದೇವೆ ಅಂತೇಳಿ ಹಂಗ ಹೊಡ್ಕೊಂಡು ಹೋದ್ರೆ ಪೊಲೀಸ್ ಎದುರಿಗೆ ಬಂದ್ರೆ ಲೈಸೆನ್ಸ್ ಕೇಳಿದ್ರೆ ಏನ್ ಮಾಡ್ತೀರಿ? ಆ ಗಾಡಿ ಓಡಿಸ್ಬೇಕಂದ್ರೆ ನಿಮಗೇನ್ ಬೇಕು? ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಇತ್ತಪ್ಪ ಅಂದ್ರೆ ಎಲ್ಲೇ ಬೇಕಾದ್ರೂ ಧೈರ್ಯವಾಗಿ ನೀವು ಗಾಡಿ ಓಡಿಸ್ಕೊಂಡ್ ಬರ್ತೀರಿ. ಹಂಗ ಭಗವಂತನಿಂದ ಬಂದಂತ ಈ ಶರೀರ ಮತ್ತ ಭಗವಂತನಲ್ಲಿ ಲೀನ ಆಗ್ಬೇಕಪ್ಪ, ಭಗವಂತ ನಮಗ ಒಳಗ್ ಬಿಟ್ಕೋಬೇಕಪ್ಪ ಅಂದ್ರ ಗುರು ಅನ್ನತಕ್ಕಂಥವ್ರು ಕೊಟ್ಟಂತ ಲಿಂಗ ಅನ್ನುವಂತ ಲೈಸೆನ್ಸ್ ಇದ್ರೆ ಮಾತ್ರ ಭಗವಂತನ ಆಶೀರ್ವಾದ ಸಿಗ್ತದೆ. ಆ ಲೈಸೆನ್ಸ್ ಬೇಕೇ. ಸುಮ್ಮನೆ ಹೆಸರಿಗೆ ಲಿಂಗಾಯತರು, ಹೆಸರಿಗೆ ವೀರಶೈವರು ಆಗ್ಬೇಡ್ರಿ. ಕೊಳ್ಳಾಗ ಲಿಂಗ ಕಟ್ಕೊಂಡು ಹೇಳ್ಬೇಕು, ನಾವು ವೀರಶೈವರು, ನಾವು ಲಿಂಗಾಯತರು. ಅಷ್ಟಾವರಣಗಳ ಭಸ್ಮ ಹಚ್ಚದೆ ನೀನ್ ಲಿಂಗಾಯತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಲಿಂಗ ಧರಿಸದೆ ನೀವು ವೀರಶೈವ ಆಗೋದಕ್ಕೆ ಸಾಧ್ಯ ಇಲ್ಲ. ರುದ್ರಾಕ್ಷಿ ಧಾರಣೆ ಮಾಡದೆ ನೀವು ವೀರಶೈವ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಧರ್ಮದ ಆಚರಣೆಗಳನ್ನು ಇಷ್ಟು ಸರಳವಾಗಿ ಭಗವಂತನನ್ನ ನಿಮ್ಮ ಹೃದಯ ಮಂದಿರಕ್ಕೆ ಕೊಟ್ಟಂತ ಯಾವುದಾದ್ರೂ ಪರಂಪರೆ ಇದ್ರೆ ಅದು ವೀರಶೈವ ಪರಂಪರೆ. ಭಗವಂತ ಇಲ್ಲೇ ಅದಾನ, ಬೇರೆ ಕಡೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅನ್ಯತ್ರ ನಾಸ್ತಿ, ಎಲ್ಲೂ ಇಲ್ಲ. ನಿನ್ನೊಳಗೆ ಇರ್ತಕ್ಕಂತ ಶಿವಚೈತನ್ಯ ಶಕ್ತಿಯನ್ನ ಲಿಂಗ ರೂಪವಾಗಿ ಕೊಟ್ಟು ನಿನಗ ನಡೆದಾಡುವ ಮಂದಿರವನ್ನಾಗಿ ಮಾಡಿದ್ದಾರೆ. ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾರೆ, ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಿ. ಯಾವಾಗ ನಿನ್ನ ಕೊಳ್ಳೊಳಗೆ ಲಿಂಗ ಇರ್ತದಲ್ಲ, ಗುರು ಕೊಟ್ಟಿರ್ತಕ್ಕಂಥದ್ದು, ನೀನೊಬ್ಬ ನಡೆದಾಡುವ ದೇವಸ್ಥಾನ, ವಾಕಿಂಗ್ ಟೆಂಪಲ್. ಅರ್ಥ ಮಾಡ್ಕೊಳ್ರಿ, ಎಷ್ಟು ಅದ್ಭುತವಾದ ನಿಮಗೆ ಯೋಗ. ಪುಣ್ಯಾತ್ಮರು ನೀವೆಲ್ಲ, ಭಾಗ್ಯವಂತರು. ಬೇರೆ ಧರ್ಮದೊಳಗೆ ಮೋಕ್ಷ ಪಡಿಬೇಕಾದ್ರೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಯಾವುದೂ ಇಲ್ಲ. ಗುರು ಕೊಟ್ಟಂತ ಲಿಂಗವನ್ನ ಧರಿಸಿ ಲಿಂಗ ಪೂಜೆ ಮಾಡ್ತಾ 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 ಲಿಂಗದೊಂದಿಗೆ ನಿಮ್ಮ ಶರೀರ ಅಂತ್ಯ ಆಗಿಬಿಟ್ರೆ ಅದೇ ನಿಮಗೆ ಮೋಕ್ಷ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ದೀಕ್ಷೆಯಿಂದಲೇ ಮೋಕ್ಷ ಅನ್ನುವಂಥದ್ದು. ಬಸವಣ್ಣನವರು ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ. ಯಾರ ಕಂಬ? ನಿಮ್ಮೆಲ್ಲರ ಕಾಲ ಕಂಬ. ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ. ಯಾವಾಗ ಕಾಲ ಕಂಬ ಆಗೋದು? ಯಾವಾಗ ದೇಹ ದೇಗುಲ ಆಗೋದು? ಯಾವಾಗ ಶಿರ ಹೊನ್ನ ಕಳಸ ಆಗೋದು? ಯಾವಾಗ ಹಣಿ ಮೇಲೆ ಭಸ್ಮ, ಕೊಳ್ಳೊಳಗ ಗುರು ಕೊಟ್ಟಂತ ಲಿಂಗ, ರುದ್ರಾಕ್ಷಿ ಇವೆಲ್ಲ ಇದ್ದು
ಬಾಯಿಯೊಳಗ ಸದಾವ ಕಾಲ ಆ ಶಿವನನ್ನ ನೆನೆಯುವಂತ 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಕ್ಷರ ಮಂತ್ರ ಜಪ ಮಾಡ್ತಾ ಇದ್ರೆ ನೀವೇ ಒಂದೊಂದು ನಡೆದಾಡುವ ದೇವಸ್ಥಾನ ಅನ್ನುವಂಥದ್ದನ್ನ ಬಹಳ ಚಂದ ಹೇಳಿದಾರ. ಅದಕ್ಕೆ ಶಿಶುನಾಳ ಶರೀಫರು ಒಂದ್ ಕಡೆಗೆ ಹೇಳ್ತಾರೆ ಏನಂತ, ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ.